ಸರ್ ಈಗ ಮನೆ ಖಾಲಿ ಮಾಡ್ರಿ ಅಂತ JCB ತಗೊಂಡು ಬಂದಿದ್ದಾರೆ. ನಾವು ಮನೆ ಖಾಲಿ ಮಾಡಲ್ಲ, ನಮಗೆ ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗಲ್ಲ. ಯಾಕಂದರೆ ನಮಗೆ ಇರೋಕೆ ಇದು ಬಿಟ್ಟರೆ ಜಾಗ ಎಲ್ಲಿ ಇಲ್ಲ. ನಾವು ಇದನ್ನ ಖಾಲಿ ಮಾಡಿದ್ವಿ ಅಂದರೆ ನಾವು ಬೀದಿ ಬರ್ತೀವಿ, ನಾವು ಬೀದಿಗೆ ಹೋಗೋ ಪರಿಸ್ಥಿತಿಯಾಗ ಇಲ್ಲ. ನಮಗೇನು ಜಾಗ ಕೊಡಬೇಕು, ಮನೆ ನಿರ್ಮಿಸ್ಕೊಂತೀವಿ ನಾವು. ಆಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸುಮಾರು ಕಡೆ ಓಡಾಡಿದ್ದೀವಿ, ಎಲ್ಲಿ ಮಾಡಿಕೊಟ್ಟಿಲ್ಲ. ನಮಗೆ ಸೈಟ್ ಕೊಡೋ ತನಕ ನಾವು ಖಾಲಿ ಮಾಡಲ್ಲ ಸರ್. ಏನಂತ ನೋಟಿಸ್ ಕೊಟ್ಟಿದ್ರು, ಏನು ಪರಿಹಾರ ಎಷ್ಟೆಷ್ಟು ಕೊಟ್ಟಿದ್ರು ಸರ್? ಪರಿಹಾರ 4 ಲಕ್ಷ, 3 ಲಕ್ಷ, 5 ಲಕ್ಷ ಹಿಂಗೆ ಕೊಟ್ಟಿದ್ದಾರೆ. ಭಾಳ ಹೆಚ್ಚು ಕಡಿಮೆ ಪರಿಹಾರನೂ ಕಡಿಮೆ ಹಾಕಿದ್ದಾರೆ. ಈಗ ಮನೆ ಖಾಲಿ ಮಾಡ್ರಿ ಅಂತ ಏಕ್ದಮ್ ಬಂದಿದ್ದಾರೆ. ಅದು ಯಾರೋ ಒಬ್ರ ಹತ್ರ ಬಂದು ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳೋಗ್ತಾರೆ ಸರ್. ನಮ್ಮ ಹತ್ರ ಡೈರೆಕ್ಟಾಗಿ ಬರೋಂಗಿಲ್ಲ, ನಮ್ಮ ಹತ್ರ ಹೇಳಂಗಿಲ್ಲ ಖಾಲಿ ಮಾಡ್ರಿ ಅಂತ. ಯಾರ ಹತ್ರ ಬರೋದು ಒಬ್ರ ಹತ್ರ ಹೇಳಿ ಹೋಗ್ತಾರೆ. ಆಮೇಲೆ ಅವ್ರು ಬರೋದು ನಮಗೆ ಹೇಳೋದು ಖಾಲಿ ಮಾಡೋಕೆ ಇವಾಗ ಬರ್ತಾರಂತೆ, ನಾವು ಈಗ ಖಾಲಿ ಮಾಡಲೇಬೇಕು, ನೀವು 2 ದಿನದ ಖಾಲಿ ಮಾಡಬೇಕು, 3 ದಿನದ ಖಾಲಿ. ಯಾರೋ ಒಬ್ರು ಖಾಲಿ ಮಾಡ್ತಾರೆ ಸರ್. ನಮಗೆ ಇರೋಕ್ಕೆ ಜಾಗ ಇಲ್ಲ, ನಾವು ಎಲ್ಲಿ ಖಾಲಿ ಮಾಡೋದು ಇಲ್ಲ, ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗೋದಿಲ್ಲ ಸರ್. ಹಿಂದೆ ಘಟನೆ ಆದಾಗ CM ಕೂಡ ಹೇಳಿದ್ರು ಸರ್, ನಿವೇಶನನೇ ಮಾಡ್ಕೊಡ್ಬೇಕಂತ ಹೇಳಿದ್ರು ಸರ್ ಅವ್ರು. ಈಗ ಇಲ್ಲಿ ಅಧಿಕಾರಿಗಳು ಏನಂತಾರಂತ? ಅಧಿಕಾರಿಗಳು ಏನು ಹೇಳ್ತಿಲ್ಲ ಸರ್, ಕೊಡ್ತೀವಿ ಅಂತಂದ್ರೆ ಯಾರು ಕೊಡ್ತಾ ಇಲ್ಲ. ನಾವು 5-6 ವರ್ಷಕ್ಕಿಲ್ಗೂ ನಾವು ಓಡಾಡ್ತಾನೆ ಇದೀವಿ, ಯಾರು ನಮಗೆ ಏನು ಸ್ಪಂದಿಸ್ತಿಲ್ಲ. ಹೇಳ್ತಾರೆ ಶಾಸಕರು. ಈಗ ಮುಂಚೆ ಎಲ್ಲ ಹೋಗಿದ್ವಿ ಸರ್, ಆಗ್ತವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅವ್ರು ನೋಡಿದ್ರೆ ಒಳಗಿದ್ದ ದೃಷ್ಟಿನ ಇವಾಗ ಹೊರಗೆ ಬಂದಿದ್ದಾರೆ. ಆದ್ರೂ ನಾವು ಅವ್ರನ್ನ ಇಷ್ಟು ದಿನ ಭೇಟಿ ಆಗಿಲ್ಲ. ಮನೆ ಕೊಡ್ಲಿಲ್ಲ ಅಂದ್ರೆ ನಾವ್ ಎಲ್ಲಿ ಎತ್ತೋಗಲ್ಲ ಸರ್. ನಾವ್ ಇಲ್ಲೇ ಕುತ್ಕೊಂತೀವಿ ಸರ್. ಇನ್ನ ಒಂದು ವಾರ ಅಲ್ಲ 15 ದಿನ ಆಗಲಿ ನಾವು ಇಲ್ಲೇ ಕುತ್ಕೊಂತೀವಿ. ನಾವು ಮನೆ ಸೈಟ್ ಕೊಡೋವರೆಗೂ ನಾವು ಎಲ್ಲಿ ಖಾಲಿ ಮಾಡಲ್ಲ. ನಮ್ಮ ರೋಡ್ಗಳಿಗೆ ಮನೆಗಳು ಹೋಗ್ತದವೆ. ಅವ್ರು ನೋಡಿದ್ರೆ ಇವಾಗ ಖಾಲಿ ಮಾಡೋಂತ ಏಕ್ದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಾಗಿರೋಕ್ಕಾಗಲ್ಲ. ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ ನಾವು. ಈಗ ಇವಾಗ 54 ಮನೆಗಳು ಅಂತ ಆಗಿದ್ದಾವೆ. ಇಲ್ಲ, ನೋಟಿಸ್ ಏನು ಕೊಟ್ಟಿಲ್ಲ ಸರ್. ಏಕ್ದಮ್ ಬಂದಿದ್ದಾರೆ ಇವಾಗ 4 ಲಕ್ಷ 3 ಲಕ್ಷ ದುಡ್ಡು ಹಾಕಿದ್ದಾರೆ. ಈ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ ನಾವು. ಇಲ್ಲ, ಈ ಸೈಟ್ ತಗೊಳಕಲ್ಲ. ಇವಾಗ ಬರೀ ಮನೆಗೆ ಬಾಡಿಗೆನೂ ಕಟ್ಟಕ್ ಆಗ್ತಿಲ್ಲ ಸರ್. ಅದ್ರಾಗೆ ಲೀಸಿಗೆ ಹಾಕ್ಕೊಂಡು ನಮ್ಮ ಜನಕ್ಕೆ ನಮ್ಮ ಕ್ಯಾಸ್ಟಿಗೆ ಮಾದ್ರ ಅಂದ್ರೆ ಯಾರು ಬಾಡಿಗೆನೇ ಕೊಡ್ತಿಲ್ಲ ಸರ್. ಹಂಗಾಗಿ ನಾವೀಗ ಎಲ್ಲಿ ಇರ್ಬೇಕು? ಇವಾಗ ರೋಡ್ನಾಗ ಇದ್ದೀವಿ ಸರ್. ಭಾಳ ಸಮಸ್ಯೆ ಆಗತ್ತೆ ಸರ್. ನಾವು ಉಳ್ಕೊಳೋದೆಲ್ಲಿ ಮಾಡ್ಕೊಂಡು ತಿನ್ನೋದೆಲ್ಲಿ ಸಣ್ಣ ಮಕ್ಳು ಮರಿ ಇಟ್ಕೊಂಡು ನಾವು ರೋಡ್ನಾಗ ಇರ್ಬೇಕು ಸರ್. ನಮಗೆ ಉಳ್ಕೊಳಕ್ಕೂ ಎಲ್ಲಿ ಜಾಗನೂ ಇಲ್ಲ ಸರ್. ಈಗ ಅಧಿಕಾರಿಗಳು ಇನ್ನೊಂದು ಇವಾಗೆಲ್ಲ ಅಪ್ರೂವಲ್ ಆಗೈತೆ, ಕೊಡ್ತೀವಿ, ಇನ್ನೊಂದು 8-10 ದಿನ 15 ದಿನ ಅಂತ ಅವ್ರು ಟೈಮ್ ಹೇಳ್ತಿದ್ದಾರೆ ಸರ್. ನಾವು ಇವಾಗ ನಾವ್ ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ಈಗ ಭರವಸೆ ಸರ್, ನಾವೀಗ 5 ವರ್ಷಕ್ಕಿಲ್ಲ ಅವ್ರು ಹೇಳ್ತಾರೆ 5 ವರ್ಷಕ್ಕಿಲ್ಲಿಗೆ ಹೇಳಿದ್ವಿ ಅಂತ. ನಾವು 5 ವರ್ಷಕ್ಕಿಲ್ಗೂ ನಾವು ಸೈಟ್ ಕೇಳ್ತಾ ಇದೀವಿ ಸರ್. 5 ವರ್ಷಕ್ಕಿಲ್ಗೂ ಅವ್ರು ಕೊಟ್ಟಿಲ್ಲ, ನಾವು ಖಾಲಿ ಮಾಡಲ್ಲ ಸರ್. ಈಗ 15 ದಿನದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸೈಟ್ ಕೊಡೋವರೆಗೂ ಮನೆ ಖಾಲಿ ಮಾಡಲ್ಲ ಸರ್. ಅಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ನ್ಯಾಷನಲ್ ಹೈವೇಯಿಂದ ಕವಾಡಗಟ್ಟಿಯಲ್ಲಿ ಈಗ ಏನು ರಸ್ತೆ ಮೇಲೆ ಬರ್ತಕ್ಕಂಥ ಮನೆಗಳಿಗೆ ಈಗ ಆಲ್ರೆಡಿ ಅವರು ಭೂಸ್ವಾಧೀನ ಪ್ರಕ್ರಿಯೆನ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಜನರು ತುಂಬ ಬಡವರಾಗಿರೋದ್ರಿಂದ ಅವರ ಒಂದು ಮನವಿ ಏನಪ್ಪ ಅಂದರೆ, ನಮಗೆ ತುಂಬ ಬಡವರು, ಬಾಡಿಗೆ ಮನೆಯೆಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ನಮಗೆ ನಗರಸಭೆಯಿಂದ ನಿವೇಶನ ಕೊಟ್ಟರೆ ನಾವು ಮನೆ ಆದರೂ ಕಟ್ಕೊಂಡಿರ್ತೀವಿ ಅನ್ನೋದು ಅವ್ರದ್ದು ಅಹವಾಲು ಭಾಳ ದಿನಗಳಿಂದ ಇದೆ. ಅದು ಸಂಬಂಧಪಟ್ಟಂಗೆ ಈ ಹಿಂದೆ ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ನಗರಸಭೆಯಿಂದ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಆ ಮೀಟಿಂಗಲ್ಲೂ ಸಹ ಏನು ನ್ಯಾಷನಲ್ ಹೈವೇದವರು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನಾವು ತೊಗೊಂಡ್ಬಿಟ್ಟು, ಆಮೇಲೆ ಈ ಹಿಂದೆ ಇದ್ದಂಥ ಕಮಿಷನರು ಸಹ ಸ್ಥಳ ಪರಿಶೀಲನೆ ಮಾಡಿ ಪ್ರತಿಯೊಂದನ್ನು ಸಹ ತಯಾರು ಮಾಡಿದ್ದಾರೆ. ಅದೇ ರೀತಿ ನಾವು ಮತ್ತೆ ಮೊನ್ನೆ ಲಾಸ್ಟ್ ವೀಕು ಒಂದು ಪರಿಶೀಲನೆಗೆ ಬಂದಿದ್ವಿ. ಆ ಸಂದರ್ಭದಲ್ಲೂ ಎಷ್ಟು ಮನೆಗಳು ಹೋಗುತ್ತೆ, ಯಾವ್ಯಾವು ಅಂತೇಳಿ ಒಂದು ವೆರಿಫಿಕೇಷನ್ನು ಸಹ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಈಗ ಶಾಸಕರೊಂದಿಗೆ ಈಗ ಆಲ್ರೆಡಿ ನಾವು ಒಂದು ಬಾರಿ ಈಗ ಆಲ್ರೆಡಿ ಕವಾಡಗಟ್ಟೆ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದ್ದೇನೆ. ನೆಕ್ಸ್ಟ್ ಮುಂದಿನ ಒಂದು 15 ದಿವಸದೊಳಗಾಗಿ ಶಾಸಕರೊಂದಿಗೆ ಒಂದು ಸಭೆಯನ್ನು ಕರೆದು ಆಶ್ರಯ ಮೀಟಿಂಗಲ್ಲಿ ಯಾರು ನಿವೇಶನ ರಹಿತರಿದ್ದಾರೆ ಖಂಡಿತವಾಗಿಯೂ ಅವರಿಗೆ ನಾವು ಮನೆ ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರೋಸೆಸ್ಸನ್ನು ಮಾಡ್ತೀವಿ ಅಂತೇಳಿ ನಾನು ತಿಳಿಸ್ತೀನಿ. ಈಗ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಜಾಗ ಇದೆ, ಅಂದರೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಯಾಕೆ ಇಷ್ಟೊಂದು ತಡ? ನಮ್ಮಲ್ಲಿ ನಿವೇಶನಗಳು ಇದೆ, ಆಲ್ರೆಡಿ ಫಾರ್ಮೇಷನ್ ಆಗಿದ್ದಾವೆ. ಈಗ ಯಾಕೆಂದರೆ ಲಾಸ್ಟ್ ಟೈಮೇ ಮೀಟಿಂಗಲ್ಲಿ ಇಟ್ಟಿದ್ವಿ, ಅದು ಮುಂದಿನ ಸಭೆಗೆ ಅಂತೇಳಿ ರೇಣುಕಾ ಮೇಡಮ್ ಅವರು ಇದ್ದಾಗ ಆಯುಕ್ತರಿದ್ದಾಗ ಅದನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ಈಗ ಮೊನ್ನೆ ನಾವೆಲ್ಲ ಫೈನಲ್ ಮಾಡಿಕೊಂಡು ಶಾಸಕರು ಸರ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ,
ನೀವು ಅವನ್ನೆಲ್ಲ ತಯಾರು ಮಾಡಿಬಿಟ್ಟು ಇಡೀ ನೆಕ್ಸ್ಟ್ ಮೀಟಿಂಗೇ ನಾನು ಫಸ್ಟು ಪ್ರಿಫರೆನ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 15 ದಿವಸದಲ್ಲೇ ಮೀಟಿಂಗ್ ಮಾಡಿಬಿಟ್ಟು ಹಕ್ಕುಪತ್ರಕ್ಕೆ ಬೇಗ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಎಷ್ಟು ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ನಾವು ನ್ಯಾಷನಲ್ ಹೈವೇದಿಂದ ಪಟ್ಟಿಯನ್ನು ತೊಗೊಂಡಿದ್ದೀವಿ ಈಗ ಆಲ್ರೆಡಿ 39 ಜನ, ಮತ್ತು ಅವ್ರ ಪಟ್ಟಿ ಹಾಗೂ 16 ಜನ ಏನಂದರೆ ಕೆಲವೊಂದು ನಿವೇಶನಗಳು ರೆವಿನ್ಯೂ ಲ್ಯಾಂಡಲ್ಲೂ ಸಹ ಇದೆ, ಅವರಿಗೂ ಸಹ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ರೆವಿನ್ಯೂ ಲ್ಯಾಂಡಿಗೆ ನಮಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅವ್ರು ಯಾರ್ದು ನಿವೇಶನ ಇದೆ, ದಾಖಲಾತಿ ಏನಿದೆ ಅವನ್ನೆಲ್ಲ ನಾವು ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು 39 ಪಟ್ಟಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಾದರೂ ಅಡಿಷನ್ಸ್ ಇದ್ದರೆ ಚೆಕ್ ಮಾಡಿಬಿಟ್ಟು ಮಾಡಿಕೊಡ್ತೇವೆ. ಈಗ ಮನೆ ಹೊಡಿತೀರಲ್ಲ, ಈಗ ಮನೆ ಅದು ನ್ಯಾಷನಲ್ ಹೈವೇದವ್ರದ್ದು ನಿನ್ನೆ ಜಿಲ್ಲಾಡಳಿತ ಜೊತೆಗೆ ಮಾತಾಡಿದ್ದಾರೆ. ಅವ್ರು ಏನು ನಿರ್ಧಾರ ತಗೊಂತಾರೆ ನೋಡಬೇಕು ಪ್ರಾಧಿಕಾರದವ್ರು. ಇಲ್ಲಿ ಸ್ಥಳೀಯರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಅವ್ರ ಜೊತೆ ಮಾತಾಡಿದ್ರೆ ಏನು ಹೇಳ್ತಾ ಇದ್ದಾರೆ? ನಾವು ಅದು ಹೇಳಿದ್ದೀವಿ ಅವರಿಗೆ, ಅದಕ್ಕೆ ನಮಗೆ ತಡ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಾವು ಸಹ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಅದನ್ನು ನಮ್ಮಿಂದ ಏನಾಗಬೇಕು ನಿವೇಶನ ಪ್ರಕ್ರಿಯೆಯನ್ನು ಮಾಡಿಕೊಡ್ತೀವಿ ನಗರಸಭೆ ಈಗ ನೀವೇನೋ ಹೇಳ್ತೀರಿ, ಈಗ ಮನೆ ಕೊಟ್ಟಿಲ್ಲ ಅಂದ್ರೆ ಸೈಟ್ ಕೊಟ್ಟಿಲ್ಲ, ಈಗ ಮನೆ ಹೊಡೆದ್ರೆ ಅವ್ರು ಬೀದಿಗೆ ಬರ್ತಾರೆ, ಅದಕ್ಕೆ ಯಾರು ಹೊಣೆ? ಈಗ ಎಲ್ಲಿರ್ಬೇಕು ಅವರು? ಈಗ ಅವರಿಗೆ ಸಾಕಷ್ಟು ಈಗ ಕಾಂಪನ್ಸೇಷನ್ನು ಅಡಿ ಲೆಕ್ಕದಲ್ಲಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ, ಖಾತೆ ಇರೋದಕ್ಕೆ ಮತ್ತು ರೆವೆನ್ಯೂ ಲ್ಯಾಂಡ್ಗೆ ಪ್ರೊಸೀಜರ್ ಪ್ರಕಾರ. ಅದರಲ್ಲಿ ಈಗ ಅವರು ಪ್ರಾಧಿಕಾರದವರು ಸಹ ಆದಷ್ಟು ಬೇರೆ ಬಾಡಿಗೆ ಮನೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಮ್ಮಲ್ಲೂ ನಿವೇಶನ ಲಭ್ಯ ಇದೆ, ನಾವು ಆದಷ್ಟು ಬೇಗನೆ ಅವರಿಗೆ ನಿವೇಶನ ಹಂಚಿಕೆ ಮಾಡಿಬಿಟ್ಟು ನಮ್ಮ ಹೌಸಿಂಗಲ್ಲಿ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಬೇಗ ಮಾಡ್ತೀವಿ, ನಿಧಾನ ಮಾಡಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.